ಗುರು ಯಾವ ಥರ ಇವೆಂಟ್ ಮೂಡ್ ಸ್ಟಾರ್ಟ್ ಮಾಡಿ ಆಡ್ತಾ ಇರ್ತೀವಿ ಅಂದರೆ ಈ ಮ್ಯಾಚು ಡಿಯೋ ವರ್ಸಸ್ ಸ್ಕ್ವಾಡ್ ಆಡ್ತಾ ಇರ್ತೀವ. ಇವತ್ತು ಬಂದುಬಿಟ್ಟು ನಾನು ಮುಂಚೆ ಆಡಿರೋ ಅಕೌಂಟೇ ಗುರು, ರಿಚ್ ಅಕೌಂಟು ಅಂತ ಒಂದು ಆಡ್ತಾ ಇದ್ದೆ ನೋಡಿ. ಸ್ವಲ್ಪ ಹಿಂದಿಂದ ಅದರಲ್ಲಿ ಆಡಿರಲಿಲ್ಲ, ಸರಿ ಅಂತ ಇವಾಗ ಲಾಗಿನ್ ಇಸ್ಕೊಂಡು ಆಡ್ತಾ ಇರ್ತೀನಿ. ಹಾಗೆ ಇವೆಂಟಲ್ಲಿ ಎಲ್ರಿಗಿಂತ ಮುಂಚೆ ಕೂಡ ಲ್ಯಾಂಡ್ ಆಗ್ತೀನಿ ಗುರು. ತುಂಬ ಕಿಲ್ಸ್ ಏನೋ ಮಾಡ್ಬೋದಿತ್ತು, ಬಟ್ ಅಲ್ಲೇನಾಗುತ್ತೆ ನೀವೇ ನೋಡಿ. ಅಷ್ಟೇ ಗುರು, ತುಂಬ ಜನ ಲೇಟ್ ಲ್ಯಾಂಡಿಂಗ್ ಆದರು. ಅದರಲ್ಲಿ 3 ಕಿಲ್ ಮಾಡಿ ಇಲ್ಲೊಬ್ಬನ ಮೇಲೆ ಪುಷ್ ಆಗೋಣ ಅಂತ ಬಂದೆ. ಕರೆಕ್ಟಾಗಿ ಅವ್ನು ಮುಂದೆ ಹೋಗೋ ಟೈಮ್ಗೆ ಬೇರೆಯವ್ರು ಲಾಗಿನ್ ಆಗಿಬಿಟ್ರು, ಅಂದರೆ ಐ ಡಿ ಓನರ್ ಲಾಗಿನ್ ಆದರು. ಪರವಾಗಿಲ್ಲ, ಇನ್ನೂ ಇವೆಂಟ್ ಸ್ಟಾರ್ಟಿಂಗ್ ಹಿಡಿದ್ನಲ್ಲ, ಮತ್ತೆ ಬೇಗ ರೀಸ್ಟಾರ್ಟ್ ಮಾಡಿಕೊಂಡು ಗೇಮಿಗೆ ಬರ್ತೇನೆ. ಇಲ್ಲಿ ನೋಡಿದರೆ ನನ್ನ ಮತ್ತು ನನ್ನ ಟೀಮೇಟ್ನ ಆಲ್ರೆಡಿ ತಿಥಿ ಮಾಡಿ ಫ್ಲೈಟಲ್ಲಿ ಕಳಿಸ್ತಾ ಇರ್ತಾರೆ ಗುರು. ಇನ್ನೇನು ಮಾಡೋಕ್ಕಾಗಲ್ಲ, ಹೇಗಿದ್ರು ಫ್ಲೈಟ್ ರೂಟ್ ಅಲ್ಲಿಗೆ ಹೋಗ್ತಾ ಇದೆಯಾ. ರಿವೆಂಜ್ ತಗೊಳ್ಳೋದ್ರಲ್ಲಿ ಎಕ್ಸ್ಪೋರ್ಟ್ ಅಂತ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿದೆ. ಮತ್ತೆ ಈವೆಂಟ್ಗೆ ಹೋಗ್ತೀನಿ ಗುರು. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ಹೊಸ್ದಾಗಿ ನೋಡ್ತೀರಾ, ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಲಿಂಕ್ನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಯಾಕೆಂದರೆ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಅಷ್ಟೇ ಅಲ್ಲದೆ 10K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ 10 ಜನಕ್ಕೆ ರಾಯಲ್ ಪಾಸ್ ಗಿವ್ ಅವೇ ಇರುತ್ತೆ. ಪ್ರತಿಯೊಬ್ಬರು ತಪ್ಪದೆ ಸಪೋರ್ಟ್ ಮಾಡಿ, ಬೇಗ 10K ಕಂಪ್ಲೀಟ್ ಮಾಡೋಣ. ಗುರು ಇಲ್ಲಿ ನೋಡಿದರೆ ಆಲ್ರೆಡಿ ಒಬ್ಬ ಒಳಗಡೆ ಕ್ಯಾಂಪ್ ಆಗೋಂಗೆ ಕೂತಿರ್ತಾನೆ. ಸರಿ ಬಾಲ್ಕನಿಯಿಂದ ಹೋಗಿ ಹೊಡಿಯೋಣ ಅವನು ಕೂಡ ಬಂದು ನನಗೆ ಡ್ಯಾಮೇಜ್ ಮಾಡ್ದ, ಬಟ್ ನಾನು ಅವನಿಗಿಂತ ಸೈಕಾಗಿ ಡ್ಯಾಮೇಜ್ ಮಾಡ್ತೀನ. ಅಷ್ಟೇ ಅಲ್ಲದೆ ದೂರದಲ್ಲಿಂದ ಒಬ್ಬ M249 ಡ್ಯಾಮೇಜ್ ಮಾಡ್ತಾ ಇರ್ತಾನೆ. ಸರಿ ಅಂತ ಇಲ್ಲೇ ಕೂತ್ಕೊಂಡು ಲೈಟಾಗಿ ಸ್ಪ್ರೇ ಮಾಡ್ತೀನಿ, ಬಟ್ ಕನೆಕ್ಟ್ ಆಗಲ್ಲ. ಹಾಗೆ ಫುಲ್ ಬೂಸ್ಟ್ ಆಗಿಬಿಟ್ಟು ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತೇನೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಗುರು, ಈ ಇವೆಂಟಲ್ಲಿ ಮಾತ್ರ ಕ್ಯಾಂಪರ್ಸ್ ಮುಂಚೆಗಿನ್ನ ಜಾಸ್ತಿ ಆಗಿದ್ದಾರೆ ಅಂದ್ಕೊಳ್ಳಿ. ಯಾಕಂದರೆ ಲಾಸ್ಟ್ ಒಂದು ಮನೆ ಥರ ಕಾಣಿಸ್ತಿದೆಯಲ್ಲ, ಅದ್ರ ಮೇಲ್ಗಡೆ ಒಬ್ಬ M249 ಹಿಡ್ಕೊಂಡು ಕೂತಿದ್ದಾನೆ. ನಾನು ಕೆಳಗಡೆ ಇರೋದು ನಾಲ್ಕೊಂಡು ಫಿನಿಶ್ ಮಾಡಿದೆ. ಆ ಗ್ಯಾಪಲ್ಲಿ ನನಗೆ ಸ್ಪ್ರೇ ಮಾಡಿದ್ನ ಫುಲ್ OHP ಆಗಿಬಿಟ್ಟೆ. ಬೇಗ ಫುಲ್ ಬ್ಯಾಂಡೇಜ್ ಸುತ್ಕೊಂಡ್ಬಿಡ್ತೀನಿ. ಹಾಗೆ ನನ್ನ ಮನೆ ಮೇಲ್ಗಡೆ ಒಬ್ಬ ಕ್ಯಾಂಪ್ ಮಾಡ್ತಿದ್ನಲ್ಲ, ಅವನು ಕೂಡ ಸ್ಕೇಟ್ ಬೋರ್ಡ್ ಯೂಸ್ ಮಾಡಿಕೊಂಡು ಬೇರೆ ಕಡೆ ಹೋಗ್ಬಿಡ್ತಾನ. ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇರೆ ಕಡೆ ಹೋಗಿ ಲೂಟ್ ಮಾಡಿಕೊಂಡು ಹಾಗೆ ಫೈಟ್ ಮಾಡೋಕೆ ಹೋಗೋಣ ಅಂತ ಹೋಗ್ಬಿಡ್ತೀನಿ. This ends now, Megatron. Prime still breathes. How tedious. ಇಲ್ಲಂತೂ ಸೈಕ್ ಅಂದ್ಕೊಳ್ಳಿ ಗುರು. ಡೈರೆಕ್ಟಾಗಿ ಸ್ಕೇಟ್ ಬೋರ್ಡ್ ಹಾಕೊಂಡು ಮೇಲೆ ಬಂದು ಲ್ಯಾಂಡ್ ಅದನ್ನ ಫಸ್ಟ್ ಒಬ್ಬನ ನಾಲ್ಕು ಮಾಡಿದೆ, ಆಮೇಲೆ ಮಿಸ್ಸಾಗಿ ಕೆಳಗಡೆ ಬಿದ್ದುಬಿಟ್ಟ. ಆಮೇಲೆ ಒಳಗಡೆಯಿಂದ ಡೈರೆಕ್ಟಾಗಿ ಪುಷ್ ಆಗಿ ಆ ಕಡೆ ಈ ಕಡೆ ಆಟಾಡಿಸಿ ಇಬ್ರು ಕೂಡ ನಾಲ್ಕಂಡು ಫಿನಿಶ್ ಮಾಡ್ಕೊಂಡಾಯ್ತು. ಇನ್ನೇನು ಇವೆಂಟಲ್ಲಿ ನನ್ನ ಬಿಟ್ಟರೆ ಇಬ್ಬರು ಇರ್ತಾರೆ, ಬೇಗ ಅವ್ರನ್ನ ಕೂಡ ಹುಡ್ಕೊಂಡು ಹೋಗ್ಬಿಡ್ತೀನಿ.
ಗುರು ಇಲ್ಲಿ ನೋಡಿದ್ರೆ ಮೇಲ್ಗಡೆ ಇಬ್ರು ಕ್ಯಾಂಪ್ ಮಾಡಿದ್ರು. ಫಸ್ಟ್ ಗ್ರೆನೇಡ್ ಹಾಕಿ ಒಬ್ಬನ ನಾಕ್ ಮಾಡಿದ್ದ, ಇನ್ನೊಬ್ಬ ಕೆಳಗಡೆ ಬಂದು ಕ್ಯಾಂಪ್ ಹಾಕೊಂಡ್ ಕೂತಿದ್ದಾನೆ. ಹೇಗೋ ಇವನ್ಗೂ ಕೂಡ ರಿಫ್ಲೆಕ್ಸ್ ಅಲ್ಲಿ ಹೊಡೆದಾಕಾಯ್ತು. ಮತ್ತೆ ಮೇಲ್ಗಡೆ ಇರೋನ್ ರಿವೈವ್ ಆಗ್ತಿದ್ದ. ಇನ್ನೇನು ರಿವೈವ್ ಆದ, ನಾನು ಕೂಡ ಮತ್ತೆ ಹೋಗಿ ನಾಕ್ ಮಾಡಿದ್ನ, ಅವನಾಗೆ ಫಿನಿಶ್ ಆಗ್ಬಿಟ್ಟ. ಇನ್ನೇನು ಇವೆಂಟ್ ಫುಲ್ ಕ್ಲಿಯರ್ ಆಯಿತು. ಬೇಗ ಕ್ರೇಟ್ ಎಲ್ಲ ಲೂಟ್ ಮಾಡ್ಕೊಂಡು ಮತ್ತೆ ಸೆಂಟ್ರಲ್ಲಿ P90 ಕೂಡ ಇರುತ್ತೆ. ಬೇಗ ಆ P90 ಎತ್ಕೊಂಡು ಇಲ್ಲಿಂದ ಎನಿಮೀಸ್ ನೋಡ್ಕೊಂಡು ಬೇರೆ ಕಡೆ ಹೋಗ್ಬಿಡ್ತೇನೆ. ನನ್ನ ಟೀಮೇಟ್ ನೋಡಿದ್ರೆ ಇವೆಂಟ್ಗೆ ಬಂದಿಲ್ಲ ಗುರು, ಎಲ್ಲೋ ಮೂಲೆಯಲ್ಲಿ ಕ್ಯಾಂಪ್ ಹಾಕೊಂಡು ಕೂತವನೆ. ಸದ್ಯಕ್ಕೆ ಈಗ ಹನಿ ಡಾಸಿಯಾ ಇದೆಯಲ್ಲ, ಅಂದರೆ ಟ್ರಾನ್ಸ್ಫಾರ್ಮರ್ಸ್ ಡಾಸಿಯಾ ಬಂತಲ್ಲ, ಇದನ್ನು ತೊಗೊಂಬರ್ತೀನಿ. ಅದರಲ್ಲಿ ಫ್ಯೂಯಲ್ ಖಾಲಿ ಆಯಿತು ಅಂತ ಮತ್ತೆ ಬಗ್ಗಿ ತಗೊಂಡು ಹೋಗ್ಬಿಡ್ತೀನಿ. ಈ ವೈಡಲ್ಲಿ ಕಾರ್ ಸ್ಕಿನ್ ಎಲ್ಲ ಚೆನ್ನಾಗಿದೆ ಗುರು, ಬಟ್ ಈ ಅಪ್ಡೇಟಲ್ಲಿ ಇದೆಲ್ಲ ಯೂಸ್ ಆಗಲ್ಲ ಅನ್ಕೊತೀನಿ. ಯಾಕಂದರೆ ನಮಗೆ ಬೇಕಾಗಿರೋದು ರೋಬೋ ಇದ್ರೆ ನಿಮಗೆ ಗೊತ್ತಿರಬೇಕು, ಎನಿಮೀಸ್ನ ನಾವು ಹುಡ್ಕೊಂಡು ಹೋಗೋದೇ ಬೇಡ, ಅವರಾಗೆ ನಮ್ಮನ್ನ ಹುಡ್ಕೊಂಡು ಬರ್ತಾರೆ. ಕಿಲ್ಸ್ ಕೂಡ ಜಾಸ್ತಿ ಮಾಡ್ಬೋದು. ಆದರೂ ಪರವಾಗಿಲ್ಲ, ಆಡೋಕ್ಕೆ ಐಡಿ ಮಾತ್ರ ಸೈಕಾಗಿದೆ ಗುರು. ಇನ್ನೇನು ಜಾರ್ಜ್ ಪೂಲ್ ಹತ್ರ 2 ರೋಬೋಟ್ಗೆ ಫೈಟ್ ಆಗೋ ಥರ ಇದೆ. ಇಲ್ಲಿಂದ ಸೀದಾ ಜಾರ್ಜ್ ಪೂಲ್ ಕಡೆ ಹೋಗ್ಬಿಡ್ತೇನೆ. ಇನ್ನೇನು ಬರ್ತಾ ಇರೋ ರೋಡಲ್ಲಿ ಆಪೋಸಿಟಲ್ಲಿ ಒಂದು ಬಗ್ಗಿ ಬಂತು ಗುರು. ಅವನ್ನ ಗೂದ್ಬಿಟ್ಟು ಅವ್ನು ನೋಡಿಯೋಣ ಅಂದರೆ ಮನೆ ಹತ್ರ ಒಬ್ಬ ಸ್ಪ್ರೇ ಮಾಡ್ತಿದ್ದ. ಫಸ್ಟ್ ಮನೆ ಹತ್ರ ಇರೋನ್ನ ನಾಕ್ ಮಾಡಿದ್ನ, ಬಗ್ಗಿಯವ್ನು ಕೂಡ ಮನೆ ಹತ್ರ ಹೋಗಿ ಹಾಕ್ಕೊಂಡ. ಬಟ್ ನನಗೆ ಸ್ಪ್ರೇ ಮಾಡಿದೆ, ಅಲ್ಲಿಂದ ಗಾಡಿ ಎತ್ಕೊಂಡು ಓಡೋ ಟ್ರೈ ಮಾಡ್ದ. ಅವ್ನ ಗಾಡಿ ಪಂಚರ್ ಮಾಡಿ M4ಅಲ್ಲಿ ಸ್ಪ್ರೇ ಮಾಡಿ ಫಿನಿಶ್ ಕೂಡ ಮಾಡ್ಕೊಂಬಿಟ್ಟ. ಈ ಕಡೆ ಘಟ್ಕದಲ್ಲಿ ಫೈರ್ ಸೌಂಡ್ ಬಂತು, ಬಟ್ ಎಲ್ಲಿದ್ದಾರೆ ನನಗಂತೂ ಗೊತ್ತಿಲ್ಲ. ಸದ್ಯಕ್ಕೆ ನಾನು ರೋಬೋ ತೊಗೋಬೇಕು ಗುರು, ಅದಕ್ಕೆ ಡೈರೆಕ್ಟ್ ಕಂಟೈನರ್ ಹತ್ರ ಹೋಗ್ಬಿಡ್ತೀನಿ. ನನ್ನ ಟೀಮೇಟ್ ಕೂಡ ಆಲ್ರೆಡಿ ಅಲ್ಲಿ ರೀಚ್ ಆಗ್ತಾ ಇರ್ತಾನ. ಇನ್ನೇನು ಸ್ವಲ್ಪ ದೂರ ಬರಬೇಕು, ಕೆಳಗಡೆ MS ನೋಡ್ತಾ ಇರಲ್ಲ 677 ಹೋಗ್ಬಿಟ್ಟಿದೆ. ಯಾಕೆಂದರೆ ಊರಲ್ಲಿ ಕರೆಂಟ್ ಇಲ್ಲ ಗುರು, ಅದರಿಂದನೇ ನಾನು ಡೈಲಿ ವೀಡಿಯೋಸ್ ಆಗ್ತಿಲ್ಲ, ಲೈವ್ ಮಾಡೋಕ್ಕಾಗ್ತಿಲ್ಲ. ಆದರೂ ಕೂಡ ಡಾಟಾ ಆನ್ ಮಾಡ್ಕೊಂಡು ಗೇಮ್ ಆಡ್ತಿದ್ರೆ ಈ ಥರ ಪ್ರಾಬ್ಲಮ್ ಎಲ್ಲ ಬರುತ್ತಾ. ನಾನು ಕೂಡ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ, ಆಮೇಲೆ ಡಾಟಾ ಕೂಡ ಸರಿ ಹೋಗುತ್ತಾ. ಡೈರೆಕ್ಟಾಗಿ ಕಂಟೈನರ್ ಕಡೆ ಹೋಗ್ಬಿಡ್ತೀನಿ. ಇಲ್ಲಿ ನೋಡಿದ್ರೆ ಆಪ್ಟಿಮಸ್ ಪ್ರೈಮು ಮೆಗಾಟ್ರೋನ್ನ ಹೊಡೆದ್ಬಿಟ್ಟು ಟ್ರಾನ್ಸ್ಫರ್ ಮಾಡಿರುತ್ತೆ. ಇಲ್ಲಿ ಒಬ್ರು ಇಬ್ರು ಎನಿಮೀಸ್ ಇಲ್ಲ ಗುರು, ತುಂಬ ಜನ ಇರ್ತಾರೆ. ಅದಕ್ಕೆ ಇವನು ಮತ್ತೆ ಆಪ್ಟಿಮಸ್ ಪ್ರೈಮ್ನ ವೆಹಿಕಲ್ ಚೇಂಜ್ ಮಾಡ್ಕೊಂಡು ಇಲ್ಲಿಂದ ಓಡೋಕೆ ಹೋಗ್ತಾನೆ. ನಾನು ಟೈರ್ಗೆ ಹೊಡೆದ್ಬಿಟ್ಟು ಬ್ಲಾಸ್ಟ್ ಮಾಡ್ತೀನಿ, ಯಾಕಂದರೆ ನಮ್ಮ ಕೈಯಲ್ಲಿ ಅದನ್ನ ಆ್ಯಕ್ಟಿವೇಟ್ ಮಾಡೋಕ್ಕಾಗುತ್ತೆ. ಆದರೆ ಅದರಲ್ಲಿರೋ ಎನಿಮಿ ಎಲ್ಲೋದ ನನಗಂತೂ ಗೊತ್ತಿಲ್ಲ ಗುರು. ಇಲ್ಲೆಲ್ಲ ಹುಡುಕಿದ್ರು ಕೂಡ ಕಾಣಲ್ಲ. ಮುಂದೆ ವೇರ್ ಹೌಸಲ್ಲಿ ಕೂಡ ಎನಿಮೀಸ್ ಇರ್ತಾರ. ನಾನು ಬೇಗ ಬಂದು ಇದನ್ನ ಆ್ಯಕ್ಟಿವೇಟ್ ಮಾಡಿಕೊಂಡು ಇಲ್ಲಿಂದ ಹೋಗೋಣ ಅಂತ ಹೊರಡ್ತೀನಿ. Your courage reignites my Roar for freedom. ಇನ್ನೇನು ಹೋಗೋ ಟೈಮಲ್ಲಿ ಟವರ್ ಮೇಲ್ಗಡೆಯಿಂದ ಸ್ಕಾರಲ್ಲಿ ಫೈರ್ ಸೌಂಡ್ ಬರುತ್ತೆ. ಎನಿಮಿ ಲೊಕೇಶನ್ ಏನಾದರೂ ನನಗೆ ಗೊತ್ತಾದರೆ ಸುಮ್ಮನೆ ಇರಲ್ಲ ಗುರು. ಫಸ್ಟ್ ನಾವು ಹೊಡೆದ್ಬಿಟ್ಟೆ ಹೋಗ್ತೀನಿ. ಈ ಥರ ವೇರ್ ಹೌಸಲ್ಲಿ ಇಲ್ಲಿ ಕ್ಯಾಂಪ್ ಹಾಕಿದರೆ ಮಾತ್ರ ಬಿಟ್ಬಿಟ್ಟು ಹೋಗ್ತೀನಿ. ಸದ್ಯಕ್ಕೆ ಲೊಕೇಶನ್ ಗೊತ್ತಾಯ್ತಲ್ವಾ, ಬೇಗ ಬಂದು ಮೇಲೆ ಎತ್ತುತ್ತೀನಿ. ಅಣ್ತಮ್ಮ ಎದ್ರುಕೊಂಡು ಹೋಗ್ತಾವನ್ ಗುರು. ಅಂದರೆ ಇವನು ಫ್ಲೈಟ್ ಓನರು, ನೀವು ಮುಂಚೆ ನೋಡಿಲ್ಲ ಅನ್ಸುತ್ತೆ.
ಫ್ಲೈಟಲ್ಲಿ ಇವಂದೇ ಟಾಪಲ್ಲಿ ಹೆಸರಿತ್ತು, ಅದಲ್ಲದೆ ಕಾಂಕ್ಯುರರ್ ಬೇರೆ ರೀಚ್ ಆಗಿದ್ದ. ಬಟ್ ಇಲ್ಲಿ ಏನಕ್ಕೆ ಎದ್ರುಕೊಂಡು ಓಡೋದ ನನಗಂತೂ ಗೊತ್ತಿಲ್ಲ. ಸದ್ಯಕ್ಕೆ ಫಿನಿಶ್ ಎಲ್ಲ ಮಾಡ್ಕೊಂಡಾಯ್ತಾ, ಬೇಗ ಕ್ರೇಟಲ್ಲಿ ಲೂಟ್ ಮಾಡ್ಕೊಂಡು ಇಲ್ಲಿಂದ ಸ್ಕ್ವಾಡ್ ಹೌಸ್ ಕಡೆ ಹೋಗ್ಬಿಡ್ತೇವೆ. Till all are one. ಬ್ರಿಡ್ಜಿಂದ ಆ ಕಡೆ ಡಾಸೈಡಲ್ಲಿ ಒಬ್ಬ ಬಂದು ಯಾರನ್ನೋ ಹೊಡೆದ್ಬಿಟ್ಟು ಕ್ರೇಟ್ ಲೂಟ್ ಮಾಡ್ತಿದ್ದ. ಅವನ್ನ ಫಿನಿಶ್ ಮಾಡ್ಕೊಂಡು ಸ್ಕ್ವಾಡ್ ಹೌಸ್ ಹತ್ರ ಬಂದರೆ ಇವನೇನು ಗುರು ನನ್ನ ನೇಟ್ ಪಿನ್ ಮಾಡೋ ಗ್ಯಾಪಲ್ಲಿ ಕೆಳಗಡೆ ನೆಗೆದು ಪುಷ್ ಆಗಿ ಬಂದ. ಪಟ್ಟನ್ ತಗೊಂಡು ಅವನು ಕೂಡ ಹೊಡೆದಾಯ್ತು. ಅಂದರೆ ನನ್ನ ಟೀಮೇಟ್ ಕೂಡ ಸ್ವಲ್ಪ ಡ್ಯಾಮೇಜ್ ಕೊಟ್ಟ. ಹೇಗೋ ಕಿಲ್ ಮಾತ್ರ ನನಗೆ ಸಿಕ್ತಾ. ಮತ್ತೆ ಬೇಗ ಬಂದು ನಮ್ಮ ಪ್ರೈಮ್ ಗಾಡಿನ ತಗೊಂಡು ಇಲ್ಲಿಂದ ಗುಡ್ಡದ ಮೇಲೆ ಹೋಗ್ತೀವ. ಗುರು ಸೀರಿಯಸ್ಲಿ ಈ ಥರ ಎಲ್ಲ ಹೋಗ್ಬಿಟ್ರೆ ತುಂಬ ಬೇಜಾರಾಗುತ್ತೆ ಗುರು. ಯಾಕಂದರೆ ಈ ಅಪ್ಡೇಟಲ್ಲಿ ಕ್ಯಾಂಪರ್ಸ್ ಮಾತ್ರ ಅಲ್ಲ, ತುಂಬ ಜನ ಪುಕ್ಕಲ್ ನನ್ನ ಮಕ್ಕಳು ಇದ್ದಾರೆ. ಆಪೋಸಿಟಲ್ಲಿ ಬಂದು ಫೈಟ್ ಮಾಡೋಕ್ಕೆ ಎದುರುಕೊಂಡು ಓಡೋ ಅಂಥ ಡ್ಯಾಶ್ ನನ್ನ ಮಕ್ಕಳು ಇರ್ತಾರೆ. ಇವಾಗ ತಾನೇ ನೋಡಿದ್ರಲ್ಲ, ನಿಮಗೆ ಗೊತ್ತಾಗಿರುತ್ತೆ. ಸರಿಗೆ ಓಪನಲ್ಲಿ ಒಂದಿಬ್ಬರು ಕಾಣಿಸ್ತಾರೆ. ಒಬ್ನಿಗೆ ಲೈಟಾಗಿ ಡ್ಯಾಮೇಜ್ ಮಾಡ್ತೀನಿ, ಅವನು ಕೂಡ ನನಗೆ ಡ್ಯಾಮೇಜ್ ಮಾಡ್ತಾನೆ. ನಾವಂತೂ ಓಪನಲ್ಲಿ ಹೋಗೋಕ್ಕಾಗಲ್ಲ ಗುರು. ಅದಕ್ಕೆ ಸ್ವಲ್ಪ ಹೊತ್ತಿಲ್ಲ ವೆಯ್ಟ್ ಮಾಡ್ತಾ ಇರ್ತೀನಿ. ಗುರು ಇಲ್ಲಿ ನೋಡೋದಾದ್ರೆ ಮಾನ್ಸ್ಟರ್ ಟ್ರಕ್ಕಲ್ಲಿ ಬಂದವರಲ್ಲಿ 1 ಕಿಲ್ ಮಾತ್ರ ಸಿಕ್ತು. ಯಾಕಂದರೆ 2 ಕಿಲ್ ನನ್ನ ಟೀಮೇಟ್ ಚೋರ್ ಮಾಡಿಬಿಟ್ಟ. ಆಮೇಲೆ ನಾನು ಆಪ್ಟಿಮಸ್ ಪ್ರೈಮ್ ತೊಗೊಂಡು ಇಬ್ಬರು ಬಂದರು. ಅದಕ್ಕೆ ಒಂದು ಸ್ಟಿಕ್ಕಿ ಬಾಂಬ್ ಹಾಕಿದೆ. ಒಬ್ಬ ಕೆಳಗಡೆ ಜಂಪ್ ಮಾಡ್ದ, ಏನಕ್ಕೆ ಜಂಪ್ ಮಾಡ್ದ ಗೊತ್ತಿಲ್ಲ, ಅವನ್ನ ಫಿನಿಶ್ ಮಾಡ್ಕೊಂಡ. ಬಟ್ ಆಪ್ಟಿಮಸ್ ಪ್ರೈಮ್ ತೊಗೊಂಡಿದ್ದವನು ಇಲ್ಲಿಂದ ಓಡೋಗ್ಬಿಟ್ಟ. ಯಾಕಂದರೆ ಇನ್ನೇನು ಝೋನ್ ಕೂಡ ಸ್ಟಾರ್ಟ್ ಆಗುತ್ತೆ. ನಾನು ಕೂಡ ಫುಲ್ ಬೂಸ್ಟ್ ಆಗಿಬಿಟ್ಟು ಬೇಗ ಬೇಗ ಇಲ್ಲಿರೋ ಕ್ರೇಟ್ಗಳೆಲ್ಲ ಲೂಟ್ ಮಾಡಿಕೊಂಡು ಇಲ್ಲಿಂದ ಝೋನ್ ಒಳಗಡೆ ಹೋಗ್ಬಿಡ್ತೇವೆ.
ಅಷ್ಟೇ ಗುರು, ಈ ನನ್ನ ಮಕ್ಳಿಗೂ ಈಸಿಯಾಗಿ ಹೊಡೆದಾಕಾಯ್ತು. ಇವಾಗ ಅಲೈ ನೋಡಿದರೆ ನಮ್ಮ ಬಿಟ್ಟರೆ ಇಬ್ಬರಿದ್ದಾರೆ ಅಷ್ಟೇ. ಅವರಿಬ್ರು ನೋಡಿಯೋದೇನು ಮ್ಯಾಟ್ರ್ ಅಲ್ಲ ಗುರು. ಅದು ಅಲ್ಲದೆ ನನ್ನ ಗಾಡಿಗೆ ಸ್ಪ್ರೇ ಮಾಡಿ ಇನ್ನೇನು ಬ್ಲಾಸ್ಟ್ ಆಗೋ ರೇಂಜಿಗೆ ಇರೋದಾ. ಬೇಗ ಎಕ್ಸಿಟ್ ಆಗಿ ಸ್ಕೇಟ್ ಬೋರ್ಡ್ ಯೂಸ್ ಮಾಡಿಕೊಂಡು ಝೋನ್ ಒಳಗಡೆ ಬಂದುಬಿಡ್ತೇವೆ. ಗುರು, ಈ ಮ್ಯಾಚ್ ಹೇಗಿತ್ತು ಪ್ರತಿಯೊಬ್ಬರು ಕೂಡ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈ ಮ್ಯಾಚಲ್ಲಿ ನಂದು 21 ಕಿಲ್ಸ್ ಆದರೆ ನನ್ನ ಟೀಮೇಟು 4 ಕಿಲ್ ಮಾಡಿರ್ತಾನೆ. ಟೋಟಲ್ 25 ಕಿಲ್ಸ್ ಚಿಕನ್ ಡಿನ್ನರ್ ಕೂಡ ಆಗೋಗುತ್ತಾ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಲೈಕ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಮಾಡ್ಕೊಂಬಿಡಿ. ಮತ್ತೆ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.